ಮಂಡ್ಯ ನಗರದ ಗುತ್ತಲು ರಸ್ತೆಯ ಉರ್ದು ಶಾಲೆ ಕಟ್ಟಡ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗರವರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ, ಮೂಡಾ ಅಧ್ಯಕ್ಷರಾದ ನಹೀಂ, ನಗರಸಭಾ ಸದಸ್ಯರಾದ ಜಾಬಿಹುಲ್ಲಾ ಖಾನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಹಾದೇವ್, ನಗರಸಭಾ ಅಧ್ಯಕ್ಷರುಗಳಾದ ರಾಮಲಿಂಗು, ಶ್ರೀಧರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅಜಯ್ ಅಜಯ್ ಒಂಚೂರು ಹಿಂದೆ ಎಲ್ಲ ಸ್ಟ್ರಾಂಗ್ ಇದೀವಲ್ಲ. ಆಯ್ತು ಆಕ್ಷನ್ 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 ನಮಸ್ಕಾರಗಳು. ಈ ದಿನ ಪ್ರಾರಂಭಿಸುತ್ತಿದ್ದೇನೆ. ಅಂಧ ಕಾಗದದ ಮೇಲೆ ಜ್ಞಾನವ ಬರೆಸಿ ನವ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಜ್ಞಾನ ದೇಗುಲವೇ ಶಾಲೆ. ನಮ್ಮ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ನೆಚ್ಚಿನ ಶಾಲೆಗಳ ಬಗ್ಗೆ ಕಾಳಜಿಯುಳ್ಳ ವ್ಯಕ್ತಿ ಶ್ರೀ ಮಾನ್ಯ ಪಿ ರವಿಕುಮಾರ್ ಗಣಿಗ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರ ಸ್ವಾಗತ ಸರ್, ಸುಸ್ವಾಗತ. ಈ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್, ಸುಸ್ವಾಗತ. ಇಲ್ಲಿ ನಾವು ತುಂಬ ಇದಿದೆ ಸರ್, ಕಷ್ಟ ಇದೆ. ಬಣ್ಣ ರಾಮಲಿಂಗಣ್ಣ ಈಗ ಸರ್ ಆಯ್ತು ಅಣ್ಣ ಈ ಕಡೆ ರವಿಕುಮಾರ್ ಗೌಡ ಗಣಿಗರವರೇ ಕೊಡ್ತಕ್ಕಂಥ ದಿನ. ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಭಾಳ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಕಟ್ಟಡವನ್ನು ಇದು ಮಾಡಿ ಹೊಸದಾಗಿ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನಮ್ಮ ಶಾಸಕರು ನೆರವೇರಿಸಿದ್ದಾರೆ. ಅದಕ್ಕೆ ನಮ್ಮ ಈ ಭಾಗದ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ. ಏಕೆಂತಂದರೆ ಇದೊಂದು ಭಾಳ ಪ್ರಮುಖವಾದಂಥ ಘಟ್ಟ. ಶಾಲೆ ಅಂತಕ್ಕಂಥದ್ದು, ಶಾಲೆಯಲ್ಲಿ ಮಕ್ಕಳು ಹಲವಾರು ಜನ ಇದರಿಂದ ಕಲಿತು ವಿದ್ಯಾಭ್ಯಾಸ ಪಡೆದಿದ್ದಾರೆ. ಅದರಲ್ಲೂ ನಮ್ಮ ಮುಸ್ಲಿಂ ಬಾಂಧವರು ಸ್ವಲ್ಪ ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೆ. ದಯಮಾಡಿ ನೀವೆಲ್ಲ ಒಂದನ್ನು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಶಿಕ್ಷಣಕ್ಕಿಂತ ದೊಡ್ಡವಾದ ಶಕ್ತಿ ಮತ್ತೊಂದಿಲ್ಲ. ನಿಮ್ಮ ಮಕ್ಕಳಿಗೆ ಆಸ್ತಿ ಕೊಡಬೇಡಿ, ನಿಮ್ಮ ಮಕ್ಕಳಿಗೆ ಹಣ ಕೊಡಬೇಡಿ, ನಿಮ್ಮ ಮಕ್ಕಳಿಗೆ ಏನೂ ಕೊಡಬೇಡಿ. ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣ ಕೊಡಿ. ಇದು ಮಾಡ್ಬಿಟ್ಟು ನಿಮ್ಮ ಮಕ್ಕಳು ಖಂಡಿತ ಅವರು ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಈ ಶಿಕ್ಷಣ ಕೊಡೋದ್ರಿಂದ ತಿಳುವಳಿಕೆ ಬರ್ತದೆ, ಜ್ಞಾನ ಬರ್ತದೆ. ಮತ್ತು ಶಾಲೆ ಕಟ್ಟೋದಕ್ಕೆ ಹೇಳಿದೆ ಫಸ್ಟೇ ಅವರ ಕಟ್ಟೋದಕ್ಕೆ ಮೂಲ ಕಾರಣ ಪಾಪ ನಮ್ಮ ಮುನ್ನೂರು ದಾದ ಅವರು ಇಲ್ಲ. ಅವರ ಸವಿ ನೆನಪಿನಲ್ಲೇ 2 ಕೊಠಡಿಯನ್ನು ಕಟ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಅವರೇ ಹೊಡಿರೋ ಕ್ಲಾಪ್ಸ್ ಸವಿ ಅವರು ಇಲ್ಲಿ ಕರ್ಕೊಂಬಂದು ಇದು ಬಿದ್ದೋಗ್ತಾ ಇದೆ, ಈ ಮಕ್ಕಳಿಗೆ ಶಾಲೆ ಕಟ್ಟಲೇಬೇಕು ಅಂತ ಹೇಳಿದ ತಕ್ಷಣ ನಮ್ಮ ವಿವೇಕ ಯೋಜನೆಯಡಿ 2 ಶಾಲಾ ಕೊಠಡಿ 26 ಲಕ್ಷ ಆಗುತ್ತೆ ಸ್ಯಾಂಕ್ಷನ್ ಮಾಡಿ ಅವ್ರು ಬದುಕಿದಾಗಲೇ ಗುದ್ಲಿ ಪೂಜೆ ಮಾಡಬೇಕಾಯ್ತು. ಅವಾಗ ಎಕ್ಸಾಮ್ ಎಲ್ಲ ಬರ್ತವೆ ಅಂತ ಹೇಳಿದ್ರೆ ಪಾಪ ಅವರಿಲ್ಲ. ಅವ್ರ ಸುಪುತ್ರ ಅಳಿಯ ಇದ್ದಾರೆ. ಅವರು ಒಂದು 15 ದಿನದಿಂದ ನನಗೆ ಯಾವಾಗ ಮಾಡ್ತೀರಾ ಅಂತ ಅವ್ರ ಅಪ್ಪನ ಸ್ಟೈಲಲ್ಲೇ ಹಿಂದೆ ಬಿದ್ದಿದ್ರು ನನಗೆ.
ಇವತ್ತು ಬಂದು ಮಾಡಿದ್ದೀವಿ. ಇನ್ನೂ 2 ಕೊಠಡಿಯನ್ನು ಶೀಘ್ರದಲ್ಲೇ ಈ ಕಟ್ಟಡಿ ಮುಗಿಯೋಕ್ಕೆ ಮುಂಚೆ ಸ್ಯಾಂಕ್ಷನ್ ಮಾಡೋಕ್ಕೆ ಬಿ ಅವ್ರಿಗೆ ಹೇಳಿದ್ದೀವಿ. ಅದನ್ನು ಇನ್ನೂ 2 ಕೊಠಡಿ ಕಟ್ಟಿ ಈ ಶಾಲೆಯನ್ನು ಮುನ್ವರವರ ಹೆಸರಿನಲ್ಲಿ ನಡೆಸ್ಕೊಂಡು ಹೋಗೋಣ. ಅವರ ನೆನಪು ಮಕ್ಕಳಾಗಿರಬೇಕು. ಮತ್ತು ನೀವು ಮನೆ ಮನೆಗೆ ಹೋಗಿ ಪ್ರತಿ ಮಕ್ಕಳನ್ನು ಶಾಲೆ ಬರೋ ಥರ ಕನ್ವಿನ್ಸ್ ಮಾಡಬೇಕು. ಏನಾಗ್ತದೆ, ಅದರಲ್ಲೂ ಅಲ್ಪಸಂಖ್ಯಾತರು ಗ್ಯಾರೇಜಿಗೆ ಕಳಿಸೋದು ಕಷ್ಟ ಅಂತೇಳಿ ಇವತ್ತಿನ ತಾತ್ಕಾಲಿಕ ಕಷ್ಟಗಳಿಗೆ ಅವ್ರಿಗೆ ಕೆಲಸಕ್ಕೆ ಕಳಿಸ್ಬಿಡ್ತಾರೆ. ಆದರೆ ಲೈಫ್ ಟೈಮ್ ಕಷ್ಟಪಡಬೇಕಾಗುತ್ತೆ. ಮಕ್ಳಿಗೆ ವಿದ್ಯೆ ಕಳಿಸಿದ್ರೆ ಈಗ ಗ್ಯಾರೇಜ್ಗೆ ಹೋಗಿ 2,000 ರೂಪಾಯಿ ದುಡ್ಡೇನು, ವಿದ್ಯೆ ಕಲಿತ್ರೆ 10,000 ರೂಪಾಯಿ ದುಡ್ಡು. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಶಾಲೆಯಲ್ಲಿ ಎಲ್ಲ ಫ್ರೀ ಕೊಡ್ತದೆ ಸರ್ಕಾರ. ಇದು ನಿಮಗೋಸ್ಕರ. ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಬದಲಾವಣೆ ಮಾಡಿದ್ದೀವಿ. ನೀವೆಲ್ಲ ಮನೆಗೆ ಹೋಗಿ ಪೋಷಕರನ್ನ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕರ್ಕೊಂಬನ್ನಿ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಎಲ್ಲ ರೀತಿಯ ಪಾಠ ಮಾಡ್ತಾರೆ. ಕನ್ನಡದಿಂದ ಹಿಡಿದು ಇಂಗ್ಲೀಷಿಂದ ಹಿಡಿದು ಮ್ಯಾಥ್ಸ್ವರೆಗೂ ಒಳ್ಳೆ ಶಿಕ್ಷಕರು ಇದ್ದಾರೆ ಇಲ್ಲಿ. ಅದರಿಂದ ನೀವು ಸೇರಿಸಬೇಕು ಅಂತೇಳಿ ಮಾಡಬೇಕು. ಅದೇ ರೀತಿ ಮತ್ತೊಂದು ನಮ್ಮ ಸಂಜೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.